Hello my dear students, welcome back to Learn Easily channel. Death and the King's Horseman play summary in Kannada. ಎಲ್ಲ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಡೆತ್ ಆ್ಯಂಡ್ ದಿ ಕಿಂಗ್ಸ್ ಹಾರ್ಸ್ಮ್ಯಾನ್ ಈ ನಾಟಕ ಬೈ ಓಲ್ ಸೊಯಿಂಕರ್ ಅವರ ಈ ನಾಟಕದ ಕನ್ನಡದ ಒಂದು ಸರಳವಾದಂತಹ ಶಾರ್ಟ್ ಸಮರಿಯನ್ನು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಲ್ ಸೊಯಿಂಕರ್ ಅವರ ಈ ಡೆತ್ ಆ್ಯಂಡ್ ದಿ ಕಿಂಗ್ಸ್ ಹಾರ್ಸ್ಮ್ಯಾನ್ ನಾಟಕ ಅಂತಕ್ಕಂಥದ್ದು ಒಂದು ನೈಜೀರಿಯಾದ ಯೊರೂಬಾ ಸಂಪ್ರದಾಯ ಹಾಗೂ ಬ್ರಿಟಿಷ್ ವಸಾಹತುಶಾಹಿ ಆ ಒಂದು ಯೊರೂಬಾ ಸಂಪ್ರದಾಯಕ್ಕೆ ಬ್ರಿಟಿಷರ ಒಂದು ಹಸ್ತಕ್ಷೇಪದ ನಡುವಿನ ಒಂದು ಸಂಘರ್ಷವನ್ನು ಈ ಒಂದು ನಾಟಕದ ಮೂಲಕ ವ್ಯಕ್ತಪಡಿಸಿರ್ತಾರೆ. ಇದು 1946ರಲ್ಲಿ ನೈಜೀರಿಯಾದ ಓಯೋದಲ್ಲಿ ನಡೆದಂತಹ ಒಂದು ನೈಜ ಘಟನೆಗಳನ್ನು ಆಧರಿಸಿರತಕ್ಕಂತಹ ಒಂದು ನಾಟಕವಾಗಿರುತ್ತೆ. ಇಲ್ಲಿ ಈ ನಾಟಕವು ದ ಡೆತ್ ಆ್ಯಂಡ್ ದ ಕಿಂಗ್ಸ್ ಹಾರ್ಸ್ಮ್ಯಾನ್ ಅಂದಾಗ ಈ ನಾಟಕ ಒಬ್ಬ ರಾಜ, ಆ ರಾಜನ ಒಬ್ಬ ಆಸ್ಥಾನಿಕ ಅಂದರೆ ಒಬ್ಬ ಸೈನಿಕ ಅಥವಾ ಸೈನ್ಯಾಧಿಕಾರಿ ಆಗಿರತಕ್ಕಂತಹ ಎಲಿಸಿನ್ ಓಬಾರ್ ಅವರ ಮೇಲೆ ಈ ನಾಟಕ ಕೇಂದ್ರೀಕೃತವಾಗಿರುತ್ತೆ. ಅಂದರೆ ಅವರ ಸುತ್ತಲೂ ಈ ನಾಟಕ ನಡೆಯುತ್ತೆ. ಇಲ್ಲಿ ರಾಜನ ಮರಣಾನಂತರ ಅಲ್ಲಿ ಆ ಒಂದು ಸಂಪ್ರದಾಯ ಇದೆ. ಯೊರೂಬಾರ ಸಂಪ್ರದಾಯದ ಪ್ರಕಾರ ಅಲ್ಲಿರ್ತಕ್ಕಂತಹ ಹಾರ್ಸ್ಮ್ಯಾನ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಏನು ಮಾಡಬೇಕಂದ್ರೆ ಆ ಒಂದು ಸಂಪ್ರದಾಯವನ್ನು ಕಾಪಾಡಿಕೊಳ್ಳಲು ಒಂದು ಆತ್ಮಹತ್ಯೆಯ ಆಚರಣೆಯನ್ನು ಮಾಡಬೇಕಾಗಿರುತ್ತೆ. ಈ ಆತ್ಮಹತ್ಯೆ ಆಚರಣೆಯ ಸುತ್ತಲೂ ನಡೀತಕ್ಕಂಥ ಕಥೆಯಾಗಿರುತ್ತೆ. ಈ ಒಂದು ಮೇನ್ ನಾಟಕದ ಥೀಮ್ಗಳನ್ನು ನೋಡಿದಾಗ ಒಂದು ಕರ್ತವ್ಯ, ಗೌರವ ಹಾಗೂ ಸಾಂಸ್ಕೃತಿಕ ಆಚರಣೆಯಾಗೆ ಅಡಚಣೆಯಾದಂತಹ ಒಂದು ಆಳವಾದ ಪರಿಣಾಮಗಳನ್ನು ತಿಳಿಸಿಕೊಡುತ್ತೆ. ಮೊದಲಿಗೆ ಈ ನಾಟಕದ ಪಾತ್ರಗಳಲ್ಲಿ ಬಂದಾಗ ಎಲಿಸಿನ್ ಅಂತಕ್ಕಂತಹ ಒಬ್ಬ ಈ ನಾಟಕದ ಪ್ರೊಟಗ್ಯಾನಿಸ್ಟ್ ನಾಯಕನಾಗಿರ್ತಾನೆ. ಈತ ರಾಜನ ಒಬ್ಬ ಹಾರ್ಸ್ಮ್ಯಾನ್, ಒಬ್ಬ ಆಸ್ಥಾನಿಕನಾಗಿದ್ದು ರಾಜನ ಮರಣದ ನಂತರ ಆ ಒಂದು ಸಂಪ್ರದಾಯದ ಪ್ರಕಾರ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವುದು ಅವನ ಕರ್ತವ್ಯವಾಗಿರುತ್ತೆ. ಸಾವಿನ ಮುಖದಲ್ಲಿಯೂ ಸಹ ಜೀವನವನ್ನು ಆನಂದಿಸುವ ಒಬ್ಬ ಉತ್ಸಾಹಭರಿತವಾದಂತಹ ವ್ಯಕ್ತಿ ಈತ ಎಲಿಸಿನ್ ಆಗಿರ್ತಾನೆ. ನಂತರದ ಮುಖ್ಯ ಕ್ಯಾರೆಕ್ಟರ್ ಅಂದಾಗ ಇಯಲೋಜಾ ಒಬ್ಬ ಪ್ರಬಲ ಮಹಿಳೆ. ಈಕೆ ಆ ಒಂದು ಸಮುದಾಯದಲ್ಲಿ ಸಂಪ್ರದಾಯ ಮತ್ತು ಸುವ್ಯವಸ್ಥೆಯನ್ನು ಪ್ರತಿನಿಧಿಸ್ತಕ್ಕಂಥವಳು. ಈಕೆ ಎಲಿಸಿನ್ಗೆ ನೈತಿಕ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಮತ್ತು ಸಮುದಾಯದಿಂದ ಆಳವಾಗಿ ಗೌರವಿಸಲ್ಪಡತಕ್ಕಂತಹ ವ್ಯಕ್ತಿ ಇಯಲೋಜಾ. ಇನ್ನು ಮುಂದಿನ ಪಾತ್ರ ಒಲುಂಡೆ ಎಲಿಸಿನ್ನ ಹಿರಿಯ ಮಗ. ಈತ ಇಂಗ್ಲೆಂಡಿನಲ್ಲಿ ಒಂದು ಮೆಡಿಸಿನ್ ಅಧ್ಯಯನ ಮಾಡ್ತಾ ಇರ್ತಾನೆ. ಈತ ಯುರೋಬಾ ಮತ್ತು ಪಾಶ್ಚಿಮಾತ್ಯ ಅಂದರೆ ಆ ಇಂಗ್ಲೆಂಡ್ ಸಂಸ್ಕೃತಿಗಳ ಮಿಶ್ರಣವನ್ನು ಒಳಗೊಂಡಿರ್ತಾನೆ ಮತ್ತು ಅಂತಿಮವಾಗಿ ತನ್ನ ಪ್ರಾಣವನ್ನು ಈ ಸಂಪ್ರದಾಯಕ್ಕೆ ಅರ್ಪಣೆ ಮಾಡಿ ತನ್ನ ಕರ್ತವ್ಯವನ್ನು ಎತ್ತಿ ಹಿಡಿತಾನೆ ಈ ಒಲುಂಡೆ. ನಂತರ ಬಂದಾಗ ಪ್ರಶಂಸೆಯ ಒಬ್ಬ ಹಾಡುಗಾರ, ಎಲಿಸಿನ್ನ ಗುಣಗಾನ ಮಾಡುವಂತಹ ಪಾತ್ರ. ಒಂದು ರೀತಿ ಕೋರಸ್ನಂತೆ ಈತ ಕಾರ್ಯನಿರ್ವಹಿಸ್ತಾನೆ. ನಂತರ ಸರ್ಜೆಂಟ್ ಅಮೂಸಾ, ಈತ ಸ್ಥಳೀಯ ಆಡಳಿತ ಪೊಲೀಸ್ ಸದಸ್ಯ. ಬ್ರಿಟಿಷರಿಗೆ ತನ್ನ ನಿಷ್ಠೆ ಮತ್ತು ಯೊರೂಬಾ ಪರಂಪರೆಯ ನಡುವೆ ಸಿಕ್ಕಿ ಹಾಕ್ಕೊಳ್ತಕ್ಕಂಥ ವ್ಯಕ್ತಿ ಸರ್ಜೆಂಟ್ ಅಮೂಸಾ. ಇನ್ನು ವಧು, ಒಬ್ಬ ಮದುವೆ ಹೆಣ್ಣು. ಎಲಿಸಿನ್ನ ಸಾವಿಗೆ ಮುನ್ನ ಆತನನ್ನು ವಿವಾಹವಾಗುವಂತಹ ಒಬ್ಬ ಯುವತಿಯಾಗಿರ್ತಾಳೆ. ಅವಳು ಹೊಸ ಜೀವನ ಮತ್ತು ನಿರಂತರತೆಯ ಒಬ್ಬ ಸಂಕೇತವನ್ನು ಈ ಒಂದು ನಾಟಕದಲ್ಲಿ ತೋರಿಸ್ತಾಳೆ. ಇನ್ನು ಈ ನಾಟಕದಲ್ಲಿ ಬರ್ತಕ್ಕಂಥ ಬ್ರಿಟಿಷ್ ಪಾತ್ರಗಳು ಬಂದರೆ ಸೈಮನ್ ಪಿಲ್ಕಿಂಗ್ಸ್, ಈತ ಓಯೋದಲ್ಲಿನ ಜಿಲ್ಲಾಧಿಕಾರಿ ಮತ್ತು ಈತ ಬ್ರಿಟಿಷ್ ಒಬ್ಬ ಅಧಿಕಾರಿಯನ್ನು ಪ್ರತಿನಿಧಿಸ್ತಾನೆ. ಈತ ಒಬ್ಬ ಅಹಂಕಾರಿ ಮತ್ತು ಯೊರೂಬಾ ಸಂಪ್ರದಾಯಗಳನ್ನು ತಿರಸ್ಕಾರ ಮಾಡ್ತಕ್ಕಂಥವನು. ನಂತರ ಜೇನ್ ಪಿಕ್ಲಿಂಗ್ಸ್, ಸೈಮನ್ಸ್ನ ಪತ್ನಿ. ತನ್ನ ಪತಿಯವರಿಗಿಂತ ಯೊರೂಬಾ ಸಂಸ್ಕೃತಿಯ ಬಗ್ಗೆ ಹೆಚ್ಚು ತಿಳುವಳಿಕೆ ಹೊಂದಿರ್ತಾಳೆ. ಆದರೆ ಅವಳು ವಸಾಹತುಶಾಹಿ ಪಾತ್ರವನ್ನು ಬೆಂಬಲಿಸ್ತಾಳೆ. ಅಂದರೆ ಕೊಲೋನಿಸಮ್ ಏನು ಆ ಬ್ರಿಟಿಷರು ನೈಜೀರಿಯಾದಲ್ಲಿ ತಮ್ಮ ವಸಾಹತುಶಾಹಿಯನ್ನು ಕೊಟ್ಟಿರ್ತಾರೆ ಅದನ್ನು ಬೆಂಬಲಿಸ್ತಾಳೆ. ಎಡ್ಡಿ ಕ್ಯಾಂಪ್, ರಾಜಕುಮಾರನಿಗೆ ಹಾಜರಾಗುವಂಥ ವಸಾಹತುಶಾಹಿ ಅಧಿಕಾರಿ. ಇನ್ನು ಜೋಸೆಫ್ ಪಿಲ್ಕಿಂಗ್ಸ್, ಈ ಜೋಸೆಫ್ ಅಂತಕ್ಕಂಥದ್ದು ಪಿಲ್ಕಿಂಗ್ಸ್ರವರ ಮನೆ ಕೆಲಸಗಾರ. ಇವರು ಕೆಲವೊಮ್ಮೆ ಯೊರೂಬಾ ಸಂಪ್ರದಾಯಗಳ ಬಗ್ಗೆ ಮಾಹಿತಿಯನ್ನು ಮೂಲವಾಗಿ ಇಲ್ಲಿ ತಿಳಿಸ್ತಾ ಹೋಗ್ತಾನೆ. ಇನ್ನು ಈ ಡೆತ್ ಆ್ಯಂಡ್ ದಿ ಕಿಂಗ್ಸ್ ಹಾರ್ಸ್ಮೆನ್ನ ಆ್ಯಕ್ಟ್ 1ನ ಒಂದು ಸಮರಿಯನ್ನು ನೋಡೋಣ. ಇಲ್ಲಿ ಎಲಿಸಿನ್ ಒಬ್ಬ ಈ ಆ್ಯಕ್ಟ್ನಲ್ಲಿ ಅವರ ಪರಿಚಯ ಕೊಡುತ್ತೆ.
ಆತ ಒಬ್ಬ ಅಪಾರ ಚೈತನ್ಯ ಮತ್ತು ವರ್ಚಸ್ಸನ್ನು ಹೊಂದಿರತಕ್ಕಂತಹ ವ್ಯಕ್ತಿ. ಆತ ತನ್ನ ಒಂದು ಆಚರಣೆಯಾಗಿರ್ತಕ್ಕಂತಹ ಆತ್ಮಹತ್ಯೆಗೆ ಸಿದ್ಧರಾಗಿರ್ತಾನೆ. ಇದು ಯೋರೋಬಾ ಸಂಪ್ರದಾಯದಲ್ಲಿ ಆಳವಾಗಿ ಬೇರಿರುವಂತಹ ಒಂದು ಆಚರಣೆ. ಇಲ್ಲಿ ಆ ಒಬ್ಬ ಏನು ಸಿಂಗರ್ ಇದ್ದಾನೆ, ಹಾಡುಗಾರನೊಂದಿಗೆ ಎಲಿಸಿನ್ನೊಂದಿಗೆ ಹಾಡುಗಾರ ಇರ್ತಾನೆ. ಎಲಿಸಿನ್ನ ಖ್ಯಾತಿ ಮತ್ತು ಪೂರ್ವಜರನ್ನು ಸೇರಲು ಆತ ಮುಂಬರುವ ಒಂದು ಪ್ರಯಾಣದ ಬಗ್ಗೆ ಒಂದು ಗಂಭೀರತೆಯನ್ನು ಎತ್ತಿ ತೋರಿಸುವ ಒಂದು ಸಂಭಾಷಣೆಯಲ್ಲಿ ತೊಡಗಿರ್ತಾನೆ. ಎಲಿಸನ್ ಈ ಪರಿವರ್ತನೆಗೆ ತಮ್ಮ ಸಿದ್ಧತೆ ಮತ್ತು ಆತುರವನ್ನು ವ್ಯಕ್ತಪಡಿಸ್ತಾ ಇರ್ತಾನೆ. ತಮ್ಮ ಭವಿಷ್ಯದ ಮೇಲೆ ತಮ್ಮ ಪಾಂಡಿತ್ಯ ಮತ್ತು ತನ್ನ ಗೌರವಕ್ಕೆ ತಮ್ಮ ಬದ್ಧತೆಯನ್ನು ತೋರಿಸ್ತಾ ಇರ್ತಾನೆ. ಅಂದರೆ ತಾನು ಆ ರಾಜನ ಸಾವಿನ ನಂತರ ಈತ ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿದೆ. ಇಯಲೋಜ ನೇತೃತ್ವದ ಆ ಮಹಿಳೆ ಎಲಿಸಿನ್ ಅವರನ್ನು ಹುರಿದುಂಬಿಸುತ್ತಾ ಮತ್ತು ಅವರನ್ನು ಎಲಿಸಿನ್ಗೆ ಒಂದು ಶ್ರೀಮಂತ ಬಟ್ಟೆಗಳಿಂದ ಅಲಂಕಾರ ಮಾಡ್ತಾಳೆ. ಇದು ಅವರ ಗೌರವ ಮತ್ತು ಪವಿತ್ರ ವಿಧಿಗಳಲ್ಲಿ ಅವರ ಭಾಗವಹಿಸುವಿಕೆಯನ್ನು ಸೂಚಿಸುತ್ತೆ. ಆದಾಗ್ಯೂ ಎಲಿಸಿನ್ ನಿಶ್ಚಿತಾರ್ಥ ಮಾಡಿಕೊಂಡಂತಹ ಒಂದು ಸುಂದರ ಯುವತಿಯಿಂದ ತುಂಬ ಆಕರ್ಷಿತನಾಗಿರ್ತಾನೆ. ಅಲ್ಲಿ ಒಂದು ಸೂಕ್ಷ್ಮವಾದ ಒಂದು ಬದಲಾವಣೆ ಸಂಭವಿಸುತ್ತೆ ಅಂತ ಅಂದ್ಕೊಂಡಿರ್ತಾನೆ. ಇಲ್ಲಿ ಅವಳು ನಿಶ್ಚಿತಾರ್ಥ ಮಾಡಿಕೊಂಡಿದ್ದರೂ ಸಹ ಎಲಿಸಿನ್ ಅವಳನ್ನು ಮದುವೆಯಾಗಲು ವಿನಂತಿಸಿಕೊಳ್ತಾನೆ. ಮತ್ತು ತಾನು ಸತ್ತ ನಂತರ ಅಂದರೆ ತಾನು ಸಾಯೋಕ್ಕಿಂತ ಮೊದಲು ಈ ಭೂಮಿಯ ಮೇಲೆ ಆನಂದದ ಬಯಕೆಯನ್ನು ಆತ ವ್ಯಕ್ತಪಡಿಸ್ತಾನೆ. ಇಯಲೋಜ ಇಷ್ಟವಿಲ್ಲದೆ ಒಪ್ಕೊಳ್ತಾಳೆ. ಇಲ್ಲಿ ಇಯಲೋಜ ಏನು ಮಾಡ್ತಾಳೆ, ಇದನ್ನು ಇಷ್ಟವಿಲ್ಲದೆ ಒಪ್ಕೊಳ್ತಾಳೆ. ಈ ಕೊನೆಯ ವಿನಂತಿಯ ಆಳವಾದ ಪರಿಣಾಮಗಳನ್ನು ಅವನ ತ್ಯಾಗದ ಶುದ್ಧತೆಯ ಮೇಲೆ ಅರ್ಥ ಮಾಡಿಕೊಂಡಿರ್ತಾಳೆ. ಈ ಒಂದು ಕಾಯ್ದೆಯ ಒಂದು ಸಂಘರ್ಷಕ್ಕೆ ಒಂದು ವೇದಿಕೆಯನ್ನು ಸಿದ್ಧಪಡಿಸುತ್ತೆ. ಈ ಭೂಮಿಯ ಆಸೆಗಳಿಂದಾಗಿ ಎಲಿಸಿನ್ ತಮ್ಮ ಪವಿತ್ರ ಕರ್ತವ್ಯ ಏನು ಆ ರಾಜನ ಸತ್ತ ನಂತರ ತಾನು ಆತ್ಮಹತ್ಯೆ ಮಾಡಿಕೊಳ್ಬೇಕಾಗಿದೆ, ಅದರಿಂದ ಸ್ವಲ್ಪ ವಿಚಲಿತನಾಗ್ತಕ್ಕಂಥ ಸಾಧ್ಯತೆಯನ್ನು ಇದು ಸೂಚಿಸುತ್ತೆ. ಅಂದರೆ ತಾನು ಮದುವೆಯಾಗಬೇಕಾಗಿರ್ತಕ್ಕಂತಹ ಹುಡುಗಿ ಇದ್ದಾಳೆ, ತಾನು ಸಾಯುವುದಕ್ಕಿಂತ ಮುಂಚೆ ಆಕೆಯನ್ನು ಮದುವೆ ಆಗಲೇಬೇಕು ಅಂತ ಆತ ತನ್ನ ಆಸೆಯನ್ನು ವ್ಯಕ್ತಪಡಿಸಿರ್ತಾನೆ. ಯಾರಿಗೆ ಅಂದಾಗ ಇಯಲೋಜ. ಇಲ್ಲಿ ಇಯಲೋಜ ಯಾರು ಅಂದಾಗ ನಾನು ಮೊದಲೇ ಹೇಳಿದ್ದೆ, ಕ್ಯಾರೆಕ್ಟರ್ಸನ್ನು ಹೇಳಬೇಕಾದ್ರೆ ಆ ಒಂದು ಸಂಪ್ರದಾಯದಲ್ಲಿ ಒಬ್ಬ ಪ್ರಬಲ ಮಹಿಳೆಯಾಗಿರ್ತಾಳೆ. ಆಕೆ ಈ ಆಚರಣೆಗಳನ್ನೆಲ್ಲ ನಡೆಸ್ಕೊಳ್ತಾ ಇರ್ತಾಳೆ. ಆಕೆ ಮುಂದೆ ಎಲಿಸಿನ್ ಏನು ಮಾಡಿರ್ತಾನೆ, ತನ್ನ ಈ ಆಸೆಯನ್ನು ವ್ಯಕ್ತಪಡಿಸಿದ್ರಿಂದ ಈ ಆಸೆ ಎಲ್ಲೋ ಆ ಒಂದು ಸಂಪ್ರದಾಯಕ್ಕೆ ಅಡ್ಡಿ ಅಂತಕ್ಕಂಥದ್ದು ಆಕ್ಟ್ 1ನಲ್ಲೇ ಸೂಚನೆ ಸಿಗುತ್ತೆ. ಇನ್ನು ಆ್ಯಕ್ಟ್ 2ಗೆ ಬಂದಾಗ ಇಲ್ಲಿ ಆ್ಯಕ್ಟ್ 2 ಅಂತಕ್ಕಂಥದ್ದು ಬ್ರಿಟಿಷರ ಒಂದು ನಿವಾಸಕ್ಕೆ ಕರೆದುಕೊಂಡು ಹೋಗುತ್ತೆ. ಅಂದರೆ ವಸಾಹತುಶಾಹಿ ಕಲೋನಿಸಮ್ ಅಂದಾಗ ಅವರ ಒಂದು ನಿವಾಸದಲ್ಲಿ ನಡೀತಾ ಇರುತ್ತೆ. ಅಲ್ಲಿ ಜಿಲ್ಲಾಧಿಕಾರಿ ಸೈಮನ್ ಪಿಲ್ಕಿಂಗ್ಸ್ ಮತ್ತು ಅವರ ಪತ್ನಿ ಜೇನ್ ಅವರು ಒಂದು ರೀತಿ ಡ್ರೆಸ್ಗಳನ್ನು ಮಾಡ್ಕೊಂಡಿರ್ತಾರೆ. ಅವರ ವೇಷಭೂಷಣ ಹೇಗಿರುತ್ತೆ ಅಂದರೆ ಪವಿತ್ರ ಯುರೋಬಾ ಅವರು ಧರಿಸ್ತಕ್ಕಂತಹ ಒಂದು ಉಡುಗೆಯಲ್ಲಿ ಅವರು ಒಂದು ಬಾಲ್ಗೆ ಸಿದ್ಧರಾಗಿದ್ದಾರೆ. ಬಾಲ್ ಅಂದಾಗ ಒಂದು ನೃತ್ಯ, ಒಂದು ಪಾರ್ಟಿ ಅಂತ ಹೇಳ್ಬೋದು, ಆ ಪಾರ್ಟಿಗೆ ಸಿದ್ಧರಾಗಿರ್ತಾರೆ. ಈ ಒಂದು ಸಿದ್ಧರಾಗಿರ್ತಕ್ಕಂಥದ್ದು ಆ ಬ್ರಿಟಿಷ್ ವಸಾಹತುಶಾಹಿಗಳ ಸಾಂಸ್ಕೃತಿಕವಾಗಿ ಅವರು ಬದಲಾವಣೆಯನ್ನು ಎಲ್ಲ ಸೂಚಿಸ್ತಾ ಇರುತ್ತೆ. ನೈಜೀರಿಯಾದ ಪೊಲೀಸ್ ಅಧಿಕಾರಿ ಸರ್ಜೆಂಟ್ ಅಮೂಸಾ ಅವರ ಕೊಡುಗೆಗಳನ್ನು ನೋಡಿ, ಅಂದರೆ ಅವರ ಉಡುಗೆಗಳು, ಅವರು ಹಾಕ್ಕೊಂಡಿರ್ತಕ್ಕಂಥ ಒಂದು ಯುರೋಬಾ ಸಂಸ್ಕೃತಿಯ ಬಟ್ಟೆಗಳನ್ನು ನೋಡಿ ಆತ ಭಯಭೀತನಾಗ್ತಾನೆ. ಆತ ಹೇಳ್ತಾನೆ, ಅವರು ಪವಿತ್ರ ಬಟ್ಟೆಗಳನ್ನು ಧರಿಸುವಾಗ ಸಾವು ಅಥವಾ ಅದರ ಒಂದು ಅಧಿಕೃತ ವ್ಯವಹಾರದ ಬಗ್ಗೆ ಮಾತನಾಡಲು ನಿರಾಕರಿಸ್ತಾರೆ. ಮತ್ತು ಅವರು ಎಲಿಸಿನ್ ಓಬಾ ಅವರ ಮುಂಬರುವ ಒಂದು ಸಂಪ್ರದಾಯವಾದಂತಹ ಆತ್ಮಹತ್ಯೆ ವರದಿಯನ್ನು ಮಾಡಲು ಪ್ರಯತ್ನಿಸ್ತಾನೆ. ಆದರೆ ಅವರ ಎಚ್ಚರಿಕೆಗಳನ್ನು ಪಿಲ್ಕಿಂಗ್ಸ್ ಏನು ಜಿಲ್ಲಾಧಿಕಾರಿ ಇದು ಮೂಢನಂಬಿಕೆಗಳ ಹುಚ್ಚುತನ ಅಂಥೇಳಿ ತಳ್ಳಾಕ್ತಾನೆ, ಅದನ್ನ ನಂಬೋದಿಲ್ಲ. ಪಿಲ್ಕಿಂಗ್ಸ್ ಏನು ಮಾಡ್ತಾನೆ, ಈ ಒಂದು ರೀತಿ ಸಂಪ್ರದಾಯಬದ್ಧವಾದ ಈ ಒಂದು ಆಚರಣೆಯ ಒಂದು ಕೊಲೆ ಅಂತ ಭಾವಿಸಿ ಅದನ್ನು ತಡೆಯಲು ಆತ ಉದ್ದೇಶ ಮಾಡ್ತಾನೆ. ಎಲಿಸಿನ್ನನ್ನು ಬಂಧಿಸಲು ಆದೇಶ ಮಾಡ್ತಾನೆ. ಈ ಒಂದು ದೃಶ್ಯದಲ್ಲಿ ಯುರೋಬಾನ ಒಂದು ಸಾವು ಮತ್ತು ಪೂರ್ವಜರ ಸಂಪರ್ಕದ ತಿಳುವಳಿಕೆಯನ್ನು ಬ್ರಿಟಿಷ್ ಆಡಳಿತ ಅದನ್ನು ಅನಾಗರಿಕ, ಅದೊಂದು ಅಪರಾಧ ಕೃತ್ಯ ಅಂತಕ್ಕಂಥ ನೋಡುವ ದೃಷ್ಟಿಯನ್ನು ಇಲ್ಲಿ ಕಾಣಿಸುತ್ತೆ. ಅಂದರೆ ಆ ಯುರೋಬಾ ಸಂಸ್ಕೃತಿಯಲ್ಲಿ ಒಬ್ಬ ರಾಜನಿಗೆ ಆ ಆರ್ಸ್ಮ್ಯಾನ್ ಅಂತಕ್ಕಂಥವನು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥದ್ದು ಒಂದು ಅನಾಗರಿಕವಾದಂತಹ ಕೃತ್ಯ, ಅದೊಂದು ಅಪರಾಧ ಅಂತ ಹೇಳಿ ಆ ಒಂದು ಬ್ರಿಟಿಷರ ದೃಷ್ಟಿಕೋನ ಇಲ್ಲಿ ವ್ಯಕ್ತಪಡಿಸುತ್ತೆ. ಮತ್ತು ಅಮೂಸಾ ಏನು ಮಾಡ್ತಾನೆ, ಅವರ ಆ ಒಂದು ಕನ್ಫ್ಯೂಷನ್ನಲ್ಲಿ ಪಿಕ್ಲಿಂಗ್ಸ್ರವರ ನಿರಾತಂಕದ ದೊಂದಿಗೆ ಆತನ್ನು ವಜಾಗೊಳಿಸುವುದೊಂದಿಗೆ ಆ ಒಂದು ಸಾಂಸ್ಕೃತಿಕವಾದಂತಹ ಬಿರುಕು ಏನು ಆ ಬ್ರಿಟಿಷರು ಮತ್ತು ನೈಜೀರಿಯನ್ಸ್ರ ಒಂದು ಬಿರುಕು, ಈ ರೀತಿ ಅವರ ಸಂಪ್ರದಾಯಗಳಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು ಒಂದು ದುರಂತದ ಪರಿಣಾಮಗಳನ್ನು
ತಂದೊಡ್ಡುತ್ತೆ ಅನ್ನೋದನ್ನು ಅಲ್ಲಿ ತಿಳಿಸ್ಕೊಡ್ತಾನೆ. ಇನ್ನು ಆ್ಯಕ್ಟ್ 3ಗೆ ಬಂದಾಗ ಇದು ಮಾರುಕಟ್ಟೆಯಲ್ಲಿ ಮುಂದುವರಿಯುತ್ತೆ. ಅಲ್ಲಿ ಮಹಿಳೆಯರು ಎಲಿಸಿನ್ ಅವರ ವಿವಾಹಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇದು ಅವರ ಒಂದು ಸಾಂಪ್ರದಾಯಿಕ ವಿಧಿಬದ್ಧ ಸಾವಿಗೆ ಮುಂಚಿತವಾಗಿ ನಡೆಯಬೇಕಿದೆ. ಸರ್ಜೆಂಟ್ ಅಮೂಸಾ ಮತ್ತು ಅವನ ಕಾನ್ಸ್ಟೇಬಲ್ಗಳು ಆ ಎಲಿಸಿನನ್ನು ಅರೆಸ್ಟ್ ಮಾಡೋದಕ್ಕೆ ಬರ್ತಾರೆ. ಆದರೆ ಆ ಮಾರುಕಟ್ಟೆಯಲ್ಲಿ ಅಂದರೆ ಆ ಒಂದು ಸಮುದಾಯದಲ್ಲಿ ಆ ಒಂದು ಮನೆಯಲ್ಲಿದ್ದಂತಹ ಆ ಮಹಿಳೆಯರಿಂದ ಇದಕ್ಕೆ ತೀವ್ರವಾದಂತಹ ಒಂದು ಪ್ರತಿರೋಧ ವ್ಯಕ್ತ ಆಗುತ್ತೆ. ಅದರ ಜೊತೆಗೆ ಅವರು ಚೇಷ್ಟೆಗಳನ್ನು ಮಾಡ್ತಾರೆ. ಮಹಿಳೆಯರು ತಮ್ಮ ಸಂಪ್ರದಾಯಗಳು ಮತ್ತು ಪವಿತ್ರ ಸಮಾರಂಭದ ಬಗ್ಗೆ ಆಳವಾಗಿ ರಕ್ಷಣೆಯನ್ನು ಕೊಡ್ತಾ ಇರ್ತಾರೆ. ಅಪಹಾಸ್ಯ ಮತ್ತು ದೈಹಿಕ ಹಾಸ್ಯದ ಮೂಲಕ ಪೊಲೀಸರನ್ನು ಒಂದು ರೀತಿ ಹಿಮ್ಮೆಟ್ಟಿಸ್ತಾ ಇರ್ತಾರೆ. ಅವರ ಲಾಠಿಗಳನ್ನು ಟೋಪಿಗಳನ್ನು ಕಿತ್ಕೊಳ್ತಾರೆ ಮತ್ತು ಅವರು ವಸಾಹತುಶಾಹಿ ಅಧಿಕಾರಿಗಳನ್ನು ಅಣಗಿಸ್ತಾರೆ. ಬಿಳಿ ಮನುಷ್ಯನಿಗೆ ಅವರ ಒಂದು ನಾವು ಅಧೀನರಾಗಿಲ್ಲ ಅಂತಕ್ಕಂಥದ್ದನ್ನ ಎತ್ತಿ ತೋರಿಸ್ತಾರೆ. ಅಮೂಸಾ ಅವರು ಪದೇ ಪದೇ ಪ್ರಯತ್ನಗಳ ಮಾಡ್ತಾಯಿದ್ರು ಸಹ ಮಹಿಳೆಯರು ತಮ್ಮ ಸಾಮೂಹಿಕ ಒಗ್ಗಟ್ಟು ಮತ್ತು ತಮ್ಮ ಶಕ್ತಿಯ ಮೂಲಕ ಇಲ್ಲಿ ನೈಜೀರಿಯಾದ ಒಂದು ಸಂಪ್ರದಾಯಗಳಿಗೆ ಬ್ರಿಟಿಷರ ಹಸ್ತಕ್ಷೇಪದ ವಿರುದ್ಧ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈ ಒಂದು ಸಾಂಪ್ರದಾಯಿಕ ನಂಬಿಕೆಗಳ ಬಲ ಮತ್ತು ಬಾಹ್ಯ ಶಕ್ತಿಗಳ ವಿರುದ್ಧ ತಮ್ಮ ಸಂಪ್ರದಾಯಗಳನ್ನು ಎತ್ತಿ ಹಿಡಿಯಲು ಸಮುದಾಯದ ಒಂದು ಆಚರಣೆಗಳನ್ನು ನಡೆಸಿಕೊಳ್ಳಲು ಅವರು ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಮಹಿಳೆಯರು ಆ ತಮಾಷೆ ಮತ್ತು ದೃಢವಾದ ಪ್ರತಿರೋಧ ಬ್ರಿಟಿಷರ ಆ ಒಂದು ಕಠಿಣ ಅರ್ಥವಾಗದ ನಿಲುವಿನೊಂದಿಗೆ ಒಂದು ತೀವ್ರವಾಗಿ ಇಲ್ಲಿ ವ್ಯತಿರಿಕ್ತ ಆಗುತ್ತೆ. ಜೊತೆಗೆ ಈ ಸಾಂಸ್ಕೃತಿಕ ಸಂಘರ್ಷ ಅಂತಕ್ಕಂಥದ್ದು ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಆ್ಯಕ್ಟ್ 4ಗೆ ಬಂದಾಗ ಈ ಆ್ಯಕ್ಟ್ 4 ಅನ್ನೋದು ರೆಸಿಡೆನ್ಸಿಯಲ್ಲಿ ನಡೆದಂತಹ ಒಂದು ಬಾಲ್ನಲ್ಲಿ ನಡೆಯುತ್ತೆ. ಬಾಲ್ ಅಂದರೆ ಪಾರ್ಟಿಯಲ್ಲಿ ನಡೀತಾ ಇರುತ್ತೆ. ಅಲ್ಲಿ ರಾಜಕುಮಾರ ಮತ್ತು ಇತರ ವಸಾಹತುಶಾಹಿ ಅಂದರೆ ಬ್ರಿಟಿಷ್ ಅಧಿಕಾರಿಗಳು ಹಾಜರಾಗಿರ್ತಾರೆ. ಇಂಗ್ಲೆಂಡಿನಲ್ಲಿ ವೈದ್ಯಕೀಯ ಅಧ್ಯಯನ ಮಾಡ್ತಾ ಇದ್ದಂಥ ಎಲಿಸನ್ನ ಹಿರಿಯ ಮಗ ಒಲುಂಡೆ ಅಲ್ಲಿಗೆ ಬಂದಿರ್ತಾನೆ. ಆತ ಒಲುಂಡೆ ತನ್ನ ತಂದೆಯನ್ನು ಸಮಾಧಿ ಮಾಡಲು ಅನಿರೀಕ್ಷಿತವಾಗಿ ಮನೆಗೆ ಮರಳುತ್ತಾನೆ. ತನ್ನ ಪಾಶ್ಚಾತ್ಯ ಶಿಕ್ಷಣದ ಹೊರತಾಗಿಯೂ ತನ್ನ ಸಾಂಸ್ಕೃತಿಕವಾದಂತಹ ಕರ್ತವ್ಯದ ಆಳವಾದ ತಿಳುವಳಿಕೆ ಆತನಿಗೆ ಇರುತ್ತೆ. ಅಂದರೆ ಆತ ತನ್ನ ತಂದೆ ಈಗ ಸಾಯ್ತಾ ಇದ್ದಾನೆ, ಆತನ ಒಂದು ಸಮಾಧಿಯನ್ನು ಮಾಡೋದಕ್ಕೆ ಅಲ್ಲಿಗೆ ಬಂದಿರ್ತಾನೆ. ಆ ಒಲುಂಡೆ ಏನು ಮಾಡ್ತಾನೆ, ಜೇನ್ ಪಿಲ್ಕಿಂಗ್ಸ್ನನ್ನು ಭೇಟಿಯಾಗ್ತಾನೆ. ಅವನನ್ನು ಎದುರಿಸಬೇಕಾಗಿ ಬರುತ್ತೆ. ಬ್ರಿಟಿಷರ ಮೇಲೆ ಮತ್ತು ಅವರ ಬೂಟಾಟಿಕೆಗಳನ್ನು ಅವ್ರು ಮಾಡ್ತಕ್ಕಂತಹ ಒಂದು ಹಸ್ತಕ್ಷೇಪಗಳನ್ನು ಇಲ್ಲಿ ಟೀಕೆ ಮಾಡ್ತಾನೆ. ವಿಶೇಷವಾಗಿ ಒಂದು ಯುದ್ಧದ ಮೂಲಕ ಸಾಮೂಹಿಕ ಆತ್ಮಹತ್ಯೆಯಲ್ಲಿ ಅವರ ಭಾಗವಹಿಸುವಿಕೆಯನ್ನು ಯುರೋಬ ಆಚರಣೆಯನ್ನು ಈತ ಖಂಡಿಸ್ತಾನೆ. ಒಲುಂಡೆ ತನ್ನ ತಂದೆಯ ತ್ಯಾಗದ ಮಹತ್ವವನ್ನು ವಿವರಿಸ್ತಾ ಇರಬೇಕಾದ್ರೆ ಹೊರಗಿನ ಡ್ರಮ್ಮುಗಳು ನಿಶ್ಶಬ್ದ ಆಗುತ್ತೆ. ಅಂದರೆ ಅಲ್ಲಿ ಬ್ರಿಟಿಷರಿಗೆ ತನ್ನ ತಂದೆಯ ತ್ಯಾಗದ ಬಗ್ಗೆ ಹೇಳ್ತಾ ಇದ್ದಾಗ ಹೊರಗಡೆ ಇರ್ತಕ್ಕಂಥ ಡ್ರಮ್ ಬಾರಿಸ್ತಕ್ಕಂಥದ್ದು ನಿಲ್ಲುತ್ತೆ. ಎಲಿಸಿನ್ನ ಸಾವು ಸಂಭವಿಸಿದೆ ಅಂತಕ್ಕಂಥದ್ದು ಅದು ಸಿಂಬಲ್ ಆಗಿರುತ್ತೆ. ಆದಾಗ್ಯೂ ಕೂಡ ಅಲ್ಲಿ ಒಂದು ರಿಯಾಲಿಟಿ ಏನಿರುತ್ತಪ್ಪ ಅಂದರೆ ಪಿಲ್ಕಿಂಗ್ಸ್ ಏನು ಮಾಡಿರ್ತಾನೆ, ಆ ಎಲಿಸಿನನ್ನು ಸಾಯದೇ ಇರೋ ರೀತಿ ಅದನ್ನು ಬಂಧಿಸಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಆ ಆಚರಣೆಯನ್ನು ತಡೆದಿರ್ತಾನೆ. ಈ ರೀತಿ ಮಾಡಿರ್ತಕ್ಕಂಥದ್ದು ವಸಾಹತಿ ಆ ಒಂದು ಏನು ಬ್ರಿಟಿಷರ ಆಡಳಿತದ ಆಳವಾದ ಒಂದು ತಪ್ಪು ತಿಳುವಳಿಕೆ ಮತ್ತು ಅಹಂಕಾರವನ್ನು ಇಲ್ಲಿ ಬಹಿರಂಗಪಡಿಸಿದೆ. ಅವರ ಕಾರ್ಯಗಳು ಅಜಾಗರೂಕತೆಯಿಂದಾಗಿ ಯುರೋಬಾದ ಒಂದು ಆ ಸಂಪ್ರದಾಯ ಕ್ರಮದ ಒಂದು ದುರಂತ ಆಚರಣೆಗೆ ಇದು ಕಾರಣವಾಗಿರುತ್ತೆ. ಇನ್ನು ಆ್ಯಕ್ಟ್ 5ಗೆ ಬಂದಾಗ ಎಲಿಸಿನನ್ನು ಪಿಲ್ಕಿಂಗ್ಸ್ ಬಂಧಿಸಿರ್ತಕ್ಕಂಥ ಒಂದು ಜೈಲಿನಲ್ಲಿ ನಡೀತದೆ. ಎಲಿಸಿನ್ ತುಂಬ ವಿಚಲಿತನಾಗಿರ್ತಾನೆ. ತನಗೆ ತಾನೇ ಒಂದು ರೀತಿ ಕುಗ್ಗಿ ಹೋಗಿರ್ತಾನೆ, ಅವಮಾನಿತನಾಗಿರ್ತಾನೆ. ಯಾಕಂದರೆ ಈ ಬ್ರಿಟಿಷರ ಹಸ್ತಕ್ಷೇಪದಿಂದ ತಾನು ಒಂದು ಆಧ್ಯಾತ್ಮಿಕ ಪ್ರಯಾಣ ವಿಫಲವಾಗಿದೆ, ಅಂದರೆ ತನ್ನ ಸಾವು ವಿಫಲವಾಗಿದೆ. ಅವನು ತನ್ನ ಅದೃಷ್ಟವನ್ನು ತಾನು ಇಲ್ಲಿ ಪೂರೈಸಿಕೊಳ್ಳೋಕೆ ಆಗಲಿಲ್ಲ, ಇದು ತನ್ನ ವೈಫಲ್ಯ ಅಂತ ತುಂಬ ವಿಷಾದವನ್ನು ವ್ಯಕ್ತಪಡಿಸ್ತಾನೆ. ಅದರ ಜೊತೆಗೆ ತಾನು ಇನ್ನೂ ಜೀವಂತವಾಗಿರೋದಕ್ಕೆ ನಾಚಿಕೆ ಪಡ್ತಾನೆ. ಒಲುಂಡೆ ಅಲ್ಲಿಗೆ ಆಗಮಿಸ್ತಾನೆ. ಬಂದವನೇ ಆರಂಭದಲ್ಲಿ ತನ್ನ ತಂದೆ ಆಚರಣೆಯನ್ನು ಪೂರ್ಣಗೊಳಿಸಿದ್ದಾನೆ ಅಂತ ನಂಬಿರ್ತಾನೆ. ಆದರೆ ಎಲಿಸಿನ್ ಜೀವಂತವಾಗಿದ್ದಾನೆ ಮತ್ತು ಜೈಲಿನಲ್ಲಿರೋದು ಆ ಒಲುಂಡೆಗೆ ತಿಳಿದ ತಕ್ಷಣ ಒಲುಂಡೆ ಏನು ಮಾಡ್ತಾನೆ, ತುಂಬ ಆಳವಾದಂಥ ಹತಾಶೆಯನ್ನು ಅನುಭವಿಸ್ತಾನೆ. ಏಕೆ ನಮ್ಮ ಆಚರಣೆ ಇಲ್ಲಿ ನಡೀಲಿಲ್ವಲ್ಲ ಅಂದ್ಕೋತಾನೆ. ಇಲ್ಲಿ ಅಡಚಣೆಯಾದಂತಹ ಈ ಒಂದು ಕಾಸ್ಮಿಕ್ ಸಂಪ್ರದಾಯವನ್ನು ಮುಂದುವರಿಸಲು ಏನು ಮಾಡ್ತಾನೆ, ತನ್ನ ಕುಟುಂಬದ ಗೌರವವನ್ನು ಎತ್ತಿಡಿಬೇಕು ಅಂತೇಳಿ ಒಲುಂಡೆ ನಿರ್ಧರಿಸ್ತಾನೆ. ಅದರ ಜೊತೆಗೆ ಒಲುಂಡೆ ಏನು ಮಾಡ್ತಾನೆ, ಆ ಒಂದು ವಿಧಿಬದ್ಧವಾದಂತಹ ಆತ್ಮಹತ್ಯೆಯನ್ನು ತಾನೇ ಮಾಡ್ತಾನೆ. ತನ್ನ ತಂದೆ ಪೂರ್ಣಗೊಳಿಸಲು ವಿಫಲವಾದಂತಹ ಕರ್ತವ್ಯವನ್ನು ಪೂರೈಸ್ತಾನೆ. ಇಲ್ಲಿ ಯಲೋಜಾ ಒಲುಂಡೆ ಅವರ ದೇಹವನ್ನು ಎಲಿಸಿನ್ಗೆ ತಂದು ತೋರಿಸ್ತಾಳೆ. ಅಂದರೆ ಒಲುಂಡೆ ಏನು ಮಾಡ್ತಾನೆ, ತನ್ನ ತಂದೆಯ ಬದಲಿಗೆ ತಾನು ಆತ್ಮಹತ್ಯೆಯನ್ನು ಸಾವಿಗೆ ಶರಣಾಗಿರ್ತಾನೆ. ಅವನ ದೇಹವನ್ನು
ಇಯಲೋಜ ಒಲುಂಡೆ ದೇಹವನ್ನು ತಂದು ಎಲಿಸನ್ಗೆ ತೋರಿಸ್ತಾನೆ. ಮತ್ತು ಅವರ ಹಿಂಜರಿಕೆ ಮತ್ತು ವಸಾಹತುಶಾಹಿ ಒಂದು ಅಡಚಣೆಯ ಒಂದು ಪರಿಣಾಮದಿಂದಾಗಿ ನೋಡಿ ಯಾವ ರೀತಿ ಒಂದು ಘಟನೆ ನಡೆದಿದೆ ಅಂತೇಳಿ ಆಕೆ ದುಃಖವನ್ನು ವ್ಯಕ್ತಪಡಿಸ್ತಾಳೆ. ನಂತರ ದುಃಖ ಮತ್ತು ನಾಚಿಕೆಯಿಂದ ಎಲಿಸನ್ ಏನು ಮಾಡ್ತಾನೆ, ತನ್ನನ್ನು ತಾನೇ ಉಸಿರುಗಟ್ಟಿಸಿಕೊಳ್ತಾನೆ. ಇಯಲೋಜ ಪೆಲ್ಕಿಂಗ್ಸ್ನನ್ನು ಅವನು ವಿನಾಶಕಾರಿ ಆತ ಒಂದು ಹಸ್ತಕ್ಷೇಪವನ್ನು ಖಂಡಿಸ್ತಾಳೆ. ಈ ಒಂದು ನಿನ್ನ ಹಸ್ತಕ್ಷೇಪದಿಂದ ನಮ್ಮ ಸಂಪ್ರದಾಯ ನಾಶ ಆಯಿತು. ಇಲ್ಲಿ ಎಲಿಸನ್ನ ಮಗ ಇಲ್ಲಿ ಒಲುಂಡೆ ಸಾವನ್ನಪ್ಪಿದ್ದಾನೆ. ಆ ಸಾವನ್ನು ನೋಡಿ ನಾಚಿಕೆ ಮತ್ತು ದುಃಖದಿಂದ ಎಲಿಸನ್ ಸಹ ಸಾವಿಗೆ ಶರಣಾಗಿದ್ದಾನೆ ಅಂತ ಹೇಳಿ ದುಃಖ ವ್ಯಕ್ತಪಡಿಸುವುದರೊಂದಿಗೆ ಈ ಒಂದು ನಾಟಕ ಕೊನೆಗೊಳ್ಳುತ್ತೆ. ಇಲ್ಲಿ ಆ ಒಂದು ಬ್ರಿಟಿಷ್ ವಸಾಹತುಶಾಹಿ ಅಂಶವು ಎಲಿಸನ್ನಲ್ಲಿ ಸಹಜ ದೌರ್ಬಲ್ಯವನ್ನು ಪ್ರಚೋದಿಸಿತ್ತು ಮತ್ತು ಇದು ಸಮುದಾಯಕ್ಕೆ ಆಳವಾದ ದುರಂತ ಮತ್ತು ಪವಿತ್ರ ಸಂಪ್ರದಾಯಕ್ಕೆ ಅಡಚಣೆಗೆ ಕಾರಣವಾಯಿತು ಅಂತಕ್ಕಂಥದ್ದು ಇಲ್ಲಿ ಒತ್ತಿ ಹೇಳಲಾಗಿರುತ್ತೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಕನ್ನಡದಲ್ಲಿ ತುಂಬ ಸರಳವಾಗಿದೆ. ಸ್ವಲ್ಪ ನಿಮಗೆ ಆ ಒಂದು ಎಕ್ಸ್ಪ್ಲನೇಷನ್ ಕನ್ಫ್ಯೂಷನನ್ನು ತರಬಹುದು. ಅದಕ್ಕಾಗಿ ಈ ಒಂದು ಸಮರಿಯ ಇಂಗ್ಲೀಷ್ PDF ಸಹ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಓದಿದ ನಂತರ ನಿಮಗೆ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಅಂತ ಭಾವಿಸುತ್ತಾ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.